ನೀವು ಕಲಾವಿದರಿಗೆ ಕೊಡುವಂಥ ಗೌರವ ಇದೇನಾ? ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಆಗಿ ನೀವು ಸಿನಿಮಾದಲ್ಲಿ ಒಂದು ಅಭಿನಯಿಸುವಂಥ ಕಲಾವಿದರಿಗೆ ಮರ್ಯಾದೆನೇ ಕೊಡಲ್ಲ ಅಂದರೆ ಯಾಕೆ ನೀವು ಸಿನಿಮಾವನ್ನು ಮಾಡಬೇಕು? ಈ ರೀತಿ ತುಂಬ ಜೋರಾಗಿ ಗದರ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಮಾನ್ಯ ಜನರಿಗೆ, ಅವರ ಅಭಿಮಾನಿಗಳಿಗೆ ಸಹಾಯ ಮಾಡಿರುವಂಥ ಕೆಲವೊಂದು ಅಪರೂಪದ ಘಟನೆಗಳನ್ನು ತಿಳಿದುಕೊಳ್ಳೋಣ. ರಾಜು ಅಂತ ಒಬ್ಬ ರಂಗ ಕಲಾವಿದರಿರ್ತಾರೆ. ಅವರಿಗೆ ಒಂದು ದಿನ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಅವರು, ನಿಮಗೆ ವಿಷ್ಣುವರ್ಧನ್ ಅವರ ಜೊತೆ ನಟಿಸಲಿಕ್ಕೆ ಅವಕಾಶವನ್ನು ನಾನು ಕೊಡಿಸ್ತೀನಿ ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಅವರಂಥ ದೊಡ್ಡ ನಟನ ಜೊತೆ ಒಂದು ನಟನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಅದರಲ್ಲೂ ರಂಗ ಕಲಾವಿದರಾದಂತಹ ರಾಜು ಅವರಿಗೆ ಎಷ್ಟು ಖುಷಿಯಾಗಿರಬೇಡ. ಆ ಖುಷಿಯಲ್ಲಿ ಅವರಿಗೆ ಒಮ್ಮೆ ವಿಷಯವನ್ನೇ ನಂಬಲಿಕ್ಕಾಗಲ್ಲ. ಆದರೂ ಪ್ರೊಡಕ್ಷನ್ ಮ್ಯಾನೇಜರ್ ಅವರು, ಇಂತಹ ದಿನ ಇಲ್ಲಿಗೆ ಬನ್ನಿ, ಶೂಟಿಂಗ್ ನಡೀತಾ ಇರುತ್ತೆ, ನಿಮ್ಮದು ಒಂದು ಪಾತ್ರ ಇದೆ ಅಂತ ಹೇಳಿದಾಗ ಅವರಿಗೆ ಈ ವಿಷಯವನ್ನು ಒಂದು ನಂಬುವ ಸ್ಥಿತಿಗೆ ಬರ್ತಾರೆ. ಅವರಿಗೆ ಈ ವಿಷಯದ ಬಗ್ಗೆನೇ ಧ್ಯಾನ. ವಿಷ್ಣುವರ್ಧನ್ ಅವ್ರನ್ನ ಭೇಟಿ ಮಾಡುವಂಥದ್ದು, ಅವರ ಸಿನಿಮಾದಲ್ಲಿ ಯಾವ ಪಾತ್ರ ಆದರೂ ಸರಿ, ಒಟ್ಟಿನಲ್ಲಿ ಒಂದು ಪಾತ್ರವನ್ನು ನಾನು ಮಾಡ್ತಿದ್ದೇನೆ ಅನ್ನೋದೇ ಅವರಿಗೆ ಖುಷಿ ಇರುತ್ತೆ. ಹೀಗೆ ಆ ದಿನ ಬಂದೇ ಬಿಡುತ್ತೆ. ಈ ರೀತಿ ಈ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಹೇಳಿದ ಒಂದು ನಿಗದಿತ ದಿನದಂದು ರಾಜು ಅವರು ಶೂಟಿಂಗ್ ಸ್ಪಾಟಿಗೆ ಬರ್ತಾರೆ. ಅವರಿಗೆ ಈ ರೀತಿ ಕಾಸ್ಟ್ಯೂಮ್ ಇರುತ್ತೆ, ನೀವು ವೇಷ ಹಾಕ್ಕೊಂಡು ಬನ್ನಿ ಅಂತ ಈ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿರ್ತಾರೆ. ಆದ್ದರಿಂದ ಅವರೇ ಕಾಸ್ಟ್ಯೂಮನ್ನು ಅದರಿಂದ ರೆಡಿ ಮಾಡಿಕೊಂಡು ವೇಷ ಹಾಕ್ಕೊಂಡು ಬಂದಿರ್ತಾರೆ. ಎಷ್ಟು ಹೊತ್ತಾದರೂ ಇವರಿಗೆ ಶೂಟಿಂಗ್ಗೆ ಕರೆಯಲ್ಲ. ಇವರು ಬೆಳಗ್ಗೆಯಿಂದ ಕಾದಿರ್ತಾರೆ. ತುಂಬ ಜನಸಂದಣಿ ಇರುತ್ತೆ. ಒಂದು 5-6 ಗಂಟೆ ಕಾದ ನಂತರ ರಾಜು ಅವರಿಗೆ ಸಹನೆ ಮೀರುತ್ತೆ. ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರನ್ನ ಕರೆದು, ಯಾಕೆ ಸರ್ ನನ್ನನ್ನು ಪಾತ್ರ ಇದೆ ಅಂತ ಕರೆದ್ರಿ, ಒಂದು ಮಾತು ಕೂಡ ಆಡಿಸ್ತಿಲ್ಲ, 5 ಗಂಟೆ ಆಯಿತು ನಾನು ಬಂದು, ಯಾವಾಗ ನನ್ನ ಪಾತ್ರ ಅಂತ ಕೇಳ್ತಾರೆ. ಆಗ ಪ್ರೊಡಕ್ಷನ್ ಮ್ಯಾನೇಜರ್ ಅವರು, ಅಯ್ಯೋ ನಿಮ್ಮನ್ನು ಮರ್ತೇ ಬಿಟ್ಟಿದ್ದೆ, ಆ ಪಾತ್ರವನ್ನು ನಮ್ಮ ಪ್ರೊಡ್ಯೂಸರ್ ಕಡೆಯವರು ಒಬ್ಬರು ಮಾಡ್ತಿದ್ದಾರೆ, ಅಲ್ಲೋಡಿ ಶೂಟಿಂಗ್ ನಡೀತಿದೆ ಅಂತ ಹೇಳ್ತಾರೆ. ಆಗ ರಾಜು ಅವರಿಗೆ ಕೋಪ ಬಂದರೂ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಇವರು ಏನು ತಾನೇ ಮಾತಾಡೋಕ್ಕೆ ಸಾಧ್ಯ? ಒಂದು ಅದ್ಭುತ ಅವಕಾಶ ಕೈ ತಪ್ಪಿದೆ ಅನ್ನೋ ಬೇಜಾರು ಬೇರೆ. ಇರಲಿ, ಹಣೆ ಬರಹ, ಏನು ಮಾಡೋಕ್ಕಾಗತ್ತೆ ಅಂತ ತುಂಬ ಬೇಜಾರಿನಿಂದ ಅವತ್ತು ಆ ಶೂಟಿಂಗ್ ಸ್ಪಾಟ್ನಿಂದ ಮನೆಗೆ ಬರ್ತಾರೆ. ಈ ಘಟನೆಯಾಗಿ ಒಂದು 2-3 ದಿವಸದಲ್ಲೇ ಇವರಿಗೆ ಮತ್ತೊಮ್ಮೆ ಬೆಂಗಳೂರಿಗೆ ಬನ್ನಿ ಅಂತ ಒಂದು ಕಾಲ್ ಬರುತ್ತೆ. ಈ ರೀತಿ ಕರೆದವರು ವಿಷ್ಣುವರ್ಧನ್ ಅವರಾಗಿರ್ತಾರೆ. ಅಲ್ಲಿ ಹೋದ ನಂತರ ರಾಜು ಅವರಿಗೆ ಈ ವಿಷಯ ತಿಳಿಯುತ್ತೆ. ವಿಷ್ಣುವರ್ಧನ್ ಅವರು ಏನೇನಾಯಿತು ಅಂತ ಎಲ್ಲ ತಿಳಿದುಕೊಂಡು ಆ ಪ್ರೊಡಕ್ಷನ್ ಮ್ಯಾನೇಜರ್ ಹಾಗೂ ಪ್ರೊಡ್ಯೂಸರ್ ಅವ್ರನ್ನ ಕರೀತಾರೆ. ಅವ್ರ ಹತ್ರ ಈ ರೀತಿ ಆಗಿದೆಯಂತೆ, ಹೌದಾ ಅಂತ ಕೇಳ್ತಾರೆ. ಆಗ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ತುಂಬ ತಡವರಿಸಿ, ಈ ರೀತಿ ಆಗಿದೆ, ನಾವು ಬೇರೆಯವ್ರನ್ನ ತಗೊಂಡ್ವಿ ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಒಬ್ಬ ಕಲಾವಿದ ಒಂದು ಪಾತ್ರಕ್ಕಾಗಿ ಎಷ್ಟು ಕಾಯ್ತಿರ್ತಾನೆ ಗೊತ್ತಾ? ಅಂಥ ಒಂದು ಕಲಾವಿದನನ್ನು ನೀವು ಇಲ್ಲಿ ಕರೆಸಿ 5 ಗಂಟೆಗಳ ಕಾಲ ಏನೋ ಒಂದು ಮಾತಾಡಿಸ್ದೆ ನಂತರ ಆ ಪಾತ್ರ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಅವಮಾನ ಮಾಡ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಾನು ಒಬ್ಬ ಕಲಾವಿದನೇ, ನಾನು ಅವಮಾನವನ್ನು ಅನುಭವಿಸಿದ್ದೀನಿ. ನೀವು ಕಲಾವಿದರಿಗೆ ಕೊಡುವಂಥ ಗೌರವ ಇದೇನಾ? ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಆಗಿ ನೀವು ಸಿನಿಮಾದಲ್ಲಿ ಒಂದು ಅಭಿನಯಿಸುವಂಥ ಕಲಾವಿದರಿಗೆ ಮರ್ಯಾದೆನೇ ಕೊಡಲ್ಲ ಅಂದರೆ ಯಾಕೆ ನಿಮ್ಮ ಸಿನಿಮಾವನ್ನು ಮಾಡಬೇಕು? ಈ ರೀತಿ ತುಂಬ ಜೋರಾಗಿ ಗದರ್ತಾರೆ. ಅವರಿಗೆ ಅವತ್ತು ಒಳ್ಳೆ ಕ್ಲಾಸ್ ತಗೊಳ್ತಾರೆ. ನಂತರ ರಾಜು ಅವ್ರ ಹತ್ರ ಮಾತನಾಡಿ, ನೋಡಿ ರಾಜು ಅವರೇ, ನಿಮ್ಮ ನೋವು ಏನು ಅಂತ ನನಗೂ ಅರ್ಥ ಆಗುತ್ತೆ. ನಾನು ಒಬ್ಬ ಕಲಾವಿದನೇ, ನಾನು ತುಂಬ ನೋವನ್ನು ಅನುಭವಿಸಿದ್ದೀನಿ. ನಿಮಗೆ ಮೋಸ ಆಗಲ್ಲ, ನನ್ನ ಬೇರೆ ಸಿನಿಮಾಗಳಲ್ಲಿ ನಿಮಗೆ ತಪ್ಪದೇ ಅವಕಾಶ ಕೊಡ್ತೀನಿ, ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ ಅಂತ ಅವರಿಗೆ ಸಮಾಧಾನ ಪಡಿಸಿ ನೀವಿನ್ನು ಊರಿಗೆ ಹೋಗಿ ಅಂತ ಹೇಳ್ತಾರೆ. ಈ ರೀತಿ ಒಂದು ವಿಷ್ಣುವರ್ಧನ್ ಅವರ ಒಂದು ಆಶ್ವಾಸನೆ ನಂತರ ರಾಜು ಅವರು ಊರಿಗೆ ಬರ್ತಾರೆ. ಅವರಿಗೆ ಮುಂದೆ ಒಂದು ಪಾತ್ರ ಸಿಗುತ್ತೆ ಅನ್ನೋಕ್ಕಿಂತ ಕಲಾವಿದನಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನನಗೊಂದು ಗೌರವವನ್ನು ಕೊಡಿಸಿದ್ರು, ತನ್ನ ಪರವಾಗಿ ಮಾತನಾಡಿದ್ರು ಅನ್ನೋದು ಇನ್ನೂ ಒಂದು ಖುಷಿಯ ವಿಚಾರ ಆಗಿರುತ್ತೆ. ಇದು ಒಂದು ಘಟನೆ ಆಯಿತು. ಇನ್ನೊಂದು ಘಟನೆ ಏನಂದರೆ, ಸಂತೋಷ್ ಕಾರ್ವಿ ಅಂತ ಒಬ್ಬ ಈಜುಪಟು ಇದ್ದಾರೆ. ಅವರು ಒಂದು ಈಜಿನಲ್ಲಿ ಬಹಳ ಸಾಧನೆಯನ್ನು ಮಾಡಿದ್ದಾರೆ. ಇವರು ಒಮ್ಮೆ ಹೊನ್ನಾವರದಿಂದ ಮಲ್ಪೆ ತನಕ ಸುಮಾರು 180 ಕಿಲೋಮೀಟರ್ ಆಗುತ್ತೆ, ಇಲ್ಲಿ ಒಂದು ಈಜಿ ದಾಖಲೆಯನ್ನು ಮಾಡಿರ್ತಾರೆ. ಆಗ TV9 ಅವರು ಇವರನ್ನು ಸಂಪರ್ಕಿಸಿ ಒಂದು ಇಂಟರ್ವ್ಯೂನೆಲ್ಲ ತಗೊಂಡಿರ್ತಾರೆ. ಇದಾಗಿ ಒಂದು 2-3 ದಿವಸಕ್ಕೆ ವಿಷ್ಣುವರ್ಧನ್ ಅವರು TV9ನಲ್ಲಿ ಈ ರೀತಿ ಒಂದು ಇಂಟರ್ವ್ಯೂವನ್ನು ನೋಡಿ ವರದರಾಜ ಪೈ ಅವರ ಮೂಲಕ ಸಂತೋಷ್ ಕಾರ್ವಿ ಅವರನ್ನ ಸಂಪರ್ಕಿಸ್ತಾರೆ.
ವರದರಾಜ ಪೈ ಅವರು ಸಂತೋಷ್ ಖಾರ್ವೆ ಅವರನ್ನ ಭೇಟಿ ಮಾಡಿ ನಿಮಗೆ ವಿಷ್ಣುವರ್ಧನ್ ಅವರು ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಂತೋಷ್ ಖಾರ್ವೆ ಅವರಿಗೆ ಇದು ನಂಬಕ್ಕೆ ಆಗಲ್ಲ. ವಿಷ್ಣುವರ್ಧನ್ ಅವರಲ್ಲಿ ನಾವೆಲ್ಲಿ, ಅವರು ಯಾಕೆ ನಮ್ಮಂಥವ್ರನ್ನೆಲ್ಲ ಒಂದು ಗುರುತಿಸಿ ಉಡುಗೊರೆ ಕೊಡ್ತಾರೆ, ಏನೋ ತಮಾಷೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆದರೆ ವರದರಾಜ ಪೈ ಅವರು ಸುಮಾರು 10,000 ಹಣ ಹಾಗೂ ಒಂದು ವಿಷ್ಣುವರ್ಧನ್ ಅವರಿಂದ ಸಂತೋಷ್ ಖಾರ್ವೆ ಅವರಿಗೆ ಅಭಿನಂದನಾ ಪತ್ರ ಇದೆರಡನ್ನು ಕೊಡ್ತಾರೆ. ಈ ಅಭಿನಂದನಾ ಪತ್ರ ಮತ್ತು ಹಣವನ್ನು ನೋಡಿದ ಸಂತೋಷ್ ಖಾರ್ವೆ ಅವರಿಗೆ ವಿಷ್ಣುವರ್ಧನ್ ಅವರ ಮೇಲೆ ತುಂಬ ಗೌರವ ಬರುತ್ತೆ. ನಂತರ ಈ ರೀತಿ ಒಂದು ಅಭಿನಂದನಾ ಪತ್ರವನ್ನು ಹಿಡ್ಕೊಂಡು ಎಲ್ಲ ಕಡೆ ವಿಷ್ಣುವರ್ಧನ್ ಅವರು ನನ್ನನ್ನು ನೋಡಿ ಗೌರವಿಸಿ ಈ ರೀತಿ ಒಂದು ಪತ್ರವನ್ನು ಕಳಿಸಿದ್ದಾರೆ ಅಂತ ತಿರುಗಾಡಿದ್ರಂತೆ. ಈ ರೀತಿ ವಿಷ್ಣುವರ್ಧನ್ ಅವರು ಕೇವಲ ಸಿನಿಮಾ ರಂಗದವರು ಅಥವಾ ಅವರಿಗೊಂದು ಪರಿಚಯದವರು ಅಲ್ಲದೆ ಈ ರೀತಿ ಒಂದು ಸ್ಪೋರ್ಟ್ಸ್ನಲ್ಲಿ ಅಥವಾ ಒಂದು ಬೇರೆ ಒಂದು ವಿಷಯದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಅನ್ನೋದು ಈ ಘಟನೆಯಿಂದ ನಮಗೆ ತಿಳಿಯುತ್ತೆ. ಇನ್ನೊಂದು ವಿಶೇಷವಾದ ಘಟನೆಯನ್ನು ನಿಮಗೆ ಹೇಳಲಿಕ್ಕಿದೆ. ಅದೇನೆಂದರೆ, ಒಮ್ಮೆ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾದ ಶೂಟಿಂಗ್ ನಡೀತಿರುತ್ತೆ. ಸಿನಿಮಾದ ಶೂಟಿಂಗ್ನ ಬ್ರೇಕ್ ಇರುವಾಗ ಒಂದು 3-4 ಮಂದಿ ಒಂದು ಸಹಾಯವನ್ನು ಕೇಳ್ಕೊಂಡು ಬಂದಿರ್ತಾರೆ. ಅವ್ರ ಜೊತೆ ಮಾತನಾಡಿ ಏನು ಕಷ್ಟ ಇದೆ ಇದನ್ನೆಲ್ಲ ಕೇಳಿ ವಿಷ್ಣುವರ್ಧನ್ ಅವರು ಅವರಿಗೊಂದು ಹಣವನ್ನು ಕೊಟ್ಟು ಕಳಿಸ್ತಾರೆ. ನಂತರ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ವಾಪಸ್ ಮನೆ ಹೋಗೋ ಹೊತ್ತಿನಲ್ಲಿ ಒಬ್ಬ ಅಜ್ಜಿ ದೂರದಿಂದ ಮಾತಾಡ್ದಾಗ ಕೇಳುತ್ತೆ. ಅರೆ ಏನು ನಾನು ಮಾತಾಡ್ಸಲ್ವಾ ಅಂತ ಕೇಳ್ದಂಗೆ ಆಗುತ್ತೆ. ವಿಷ್ಣುವರ್ಧನ್ ಅವರು ತಿರುಗಿ ನೋಡಿದಾಗ ಆ ಅಜ್ಜಿ ಹತ್ತಿರಕ್ಕೆ ಬಂದು, ನಾನು ನಿಮ್ಮ ತುಂಬ ದೊಡ್ಡ ಅಭಿಮಾನಿ, ಇಷ್ಟೆಲ್ಲ ಸಿನಿಮಾ ನೋಡಿದ್ದೀನಿ, ನನ್ನ ನೆನಪು ಬಂದಿಲ್ವಾ, ನಾನು ನೋಡಿಲ್ವಾ ಅಂತ ಕೇಳ್ತಾರೆ. ವಿಷ್ಣುವರ್ಧನ್ ಅವರು, ಓ ನೀವು ಗೊತ್ತಾಯಿತು, ನಿಮ್ಮಿಂದನೇ ಇಷ್ಟು ದೊಡ್ಡದಾಗಿ ನಾವು ಬೆಳೆದಿರೋದು ಅಂತ ತುಂಬ ಒಂದು ಪ್ರೀತಿಯಿಂದ ಆತ್ಮೀಯತೆಯಿಂದ ಆ ಅಜ್ಜಿ ಹತ್ರ ಮಾತನಾಡಲಿಕ್ಕೆ ನಿಲ್ತಾರೆ. ನಂತರ ಇನ್ನೇನು ಕಾರ ಹತ್ತಿ ಹೊರಡಬೇಕು ಅನ್ನೋಷ್ಟರಲ್ಲಿ ತಮ್ಮ ಕೊರಳಲ್ಲಿದ್ದ ಚಿನ್ನದ ಸರವನ್ನೇ ಆ ಅಜ್ಜಿಯ ಕೈಗಿಟ್ಟು, ನೀವು ಇಟ್ಕೊಳ್ಳಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಹೇಳಿ ಕಾರನ್ನು ಹತ್ತಾರೆ. ನೋಡಿ, ಆ ಅಜ್ಜಿ ಏನು ಪರಿಚಯ, ಹೇಗೆ ಪರಿಚಯ ಅನ್ನೋದು ಗೊತ್ತಿಲ್ಲ. ಆದರೆ ಒಬ್ಬ ಹಿರಿಯರು ತಮ್ಮ ಅಭಿಮಾನಿ ಇಷ್ಟೊಂದು ವರ್ಷದಿಂದ ತನ್ನನ್ನು ಹಾರೈಸ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡ ವಿಷ್ಣುವರ್ಧನ್ ಅವರು ಒಂದು ಹಿಂದೆ ಮುಂದೆ ವಿಚಾರ ಮಾಡದೆ ಕೂಡ ಅಲ್ಲೇ ಒಂದು ಸ್ಪಾಟಲ್ಲೇ ಚಿನ್ನದ ಸರವನ್ನು ಆ ಅಜ್ಜಿಗೆ ಉಡುಗೊರೆಯಾಗಿ ಕೊಟ್ಟಿದ್ದರು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಒಂದು ವಿಶಿಷ್ಟವಾದ, ನಿಮಗೆ ತಿಳಿದಿರದಂತಹ ಕುತೂಹಲಭರಿತವಾದ ಇನ್ನಷ್ಟು ವಿಷಯಗಳು ದಂತಕಥೆಯಲ್ಲಿ ಬರಲಿಕ್ಕಿವೆ. ಈ ಕಾರಣಕ್ಕಾಗಿ ನೀವು ದಂತಕಥೆಯನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಂತಕಥೆ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.